ವಿವೇಕ ಚೂಡಾಮಣಿ ಗ್ರಂಥ ವಿಶೇಷವಾಗಿ ಈ 9 ಶ್ಲೋಕ ಇದನ್ನಿದಾದ್ಮೇಲೆ ಇನ್ನೊಂದು 63 ಶ್ಲೋಕ ಒಂದು, ಈ 10 ಶ್ಲೋಕಗಳು ಜಾತಿ ನೀತಿ ಕುಲ ಗೋತ್ರ ದೂರಗಂ ಅಲ್ಲಿ ಹಿಡ್ಕೊಂಡ್ಬಿಟ್ಟು 254 ಹಿಡ್ಕೊಂಡ್ಬಿಟ್ಟು 263 ತನಕ ಈ 10 ಶ್ಲೋಕಗಳನ್ನ ವಿಶೇಷವಾಗಿ ಬ್ರಹ್ಮಾಭ್ಯಾಸ ಅಂತ ಕರೀತಾರೆ ಪಂಚದಶಿಯಲ್ಲಿ. ಅಂದ್ರೆ ನಾವು ಬ್ರಹ್ಮನನ್ನ ಹೇಗೆ ಉಪಾಸನೆ ಮಾಡಬೇಕು. ಬ್ರಹ್ಮ ಅಂತಂದ್ರೆ ಹೊರಗಡೆ ಇರುವಂಥದ್ದಲ್ಲ, ನಮ್ಮ ಸ್ವರೂಪವಾಗಿರ್ತಕ್ಕಂತಹ ಆ ಆತ್ಮನನ್ನ ಹೇಗೆ ನಾವು ಅರಿತುಕೊಳ್ಬೇಕು, ಮತ್ತೆ ಅರಿತುಕೊಂಡಾಗ ಅದರಲ್ಲಿ ಹೇಗೆ ವಿರಮಿಸಬೇಕು. ಸೊ ಆ ನಿಟ್ಟಿನಲ್ಲಿ ಈ ಶ್ಲೋಕಗಳನ್ನ ಕೆಲವೊಂದು ಕಡೆ ಬೇರೆ ಬೇರೆ ರೀತಿಯಾಗಿ, ಕೆಲವೊಬ್ರು ಧ್ಯಾನಕ್ಕೋಸ್ಕರ, ಉಪಾಸನೆಗೋಸ್ಕರ, ಹೀಗೆಲ್ಲ ಅಭ್ಯಾಸ ಮಾಡೋರಿಗೋಸ್ಕರವಾಗಿ ಬೇರೆ ಬೇರೆ ರೀತಿಯಾಗಿ ಈ 10 ಶ್ಲೋಕಗಳನ್ನ ಬಳಸಿಕೊಳ್ತಾರೆ. ಸೊ ಹಾಗಾಗಿ ಇನ್ನೊಬ್ಬರು ಬೇರೆ ಕಡೆ ಬಂದಾಗ ಅವಕ್ಕೆ ವಿಶೇಷವಾಗಿ ಬೇರೆ ಬೇರೆ ಹೆಸರುಗಳು ಕೂಡ ಇದ್ದಾವೆ. ಮತ್ತೆ ನೀವು ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ. ಧ್ಯಾನಕ್ಕೋಸ್ಕರವಾಗಿ ಈ ಶ್ಲೋಕಗಳನ್ನು ಬಳಸುವಂತಹದ್ದು ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ. ಸೊ ಇವತ್ತಿನ ಶ್ಲೋಕ ಯದ್ವಿಭಾತಿ ಸತ್ತನೇಕದ ಭ್ರಮಾತ್ ನಾಮ ರೂಪ ಗುಣ ವಿಕ್ರಿಯಾತ್ಮನ ಹೇಮವತ್ ಸ್ವಯಂ ಅವಿಕ್ರಿಯಂ ಸದಾ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಈ ರೀತಿಯಾಗಿ ಬ್ರಹ್ಮನ ಲಕ್ಷಣಗಳನ್ನ ಮನಸ್ಸಿನಲ್ಲಿ ಅನುಸಂಧಾನ ಮಾಡು. ಬ್ರಹ್ಮತತ್ವಮಸಿ, ಆ ಬ್ರಹ್ಮ ಸ್ವರೂಪವೇ ನೀನು. ಈ ಲಕ್ಷಣಗಳಿಂದ ಅವನನ್ನ ಅನುಸಂಧಾನ ಮಾಡು ಅನ್ನುವಂಥದ್ದು. ಈ ಅನುಸಂಧಾನ ಮಾಡುವಾಗ ಬರುವಂತಹ ಅನೇಕ ಆ ಪರಮಾತ್ಮನ, ಯಾಕಂದ್ರೆ ನಮಗೆ ಪರಮಾತ್ಮ ಅನ್ನುವಂತಹದ್ದನ್ನ ನಾವು ಮೇಲೆ ನೋಡ್ತೀವಿ. ಪರಮಾತ್ಮ ಮೇಲಿದ್ದಾನೆ ಮತ್ತವನು ಅತೀತನಾಗಿದ್ದಾನೆ, ಹಿಂಗೆಲ್ಲ ನೋಡ್ತೀವಿ. ಅವನು ಅತೀತನಾಗಿದ್ದಾನೆ ಅನ್ನುವಂತಹದ್ದನ್ನು ಸತ್ಯ. ಮತ್ತೆ ಜಗತ್ತಿನಲ್ಲಿ ನಾಮರೂಪದ ಜೊತೆಗೆ ಇರುವುದು ಕೂಡ ಅಷ್ಟೇ ಸತ್ಯ. ಈ ಅದ್ವೈತ ವೇದಾಂತದಲ್ಲಿ ಬಹಳಷ್ಟು ತಪ್ಪಾಗಿ ಈ ಜಗತ್ತು ಮಿಥ್ಯ, ಪರಮಾತ್ಮ ಇದರ ಆಚೆ ಇದ್ದಾನೆ, ಅವನು ಸತ್ಯ ಅಂತ ಹೀಗೆ ಅರ್ಥ ಮಾಡ್ತಾರೆ. ಆದರೆ ಈ ವಿವೇಕ ಚೂಡಾಮಣಿ ನೋಡಿದಾಗ ಹಾಗೆ ಅನ್ಸೋದಿಲ್ಲ ಅದು. ಯಾಕಂದ್ರೆ ವಿಶೇಷವಾಗಿ ಈ ಶ್ಲೋಕ ಭ್ರಮಾತ್ ಅಂತ ಕರೀತಾರೆ. ಯದ್ವಿಭಾತಿ ಸತ್ತನೇಕದ ಅಂತ. ಆ ಒಂದೇ ಒಂದು ವಸ್ತು ಅನೇಕವಾಗಿದೆ ಅಂತ. ಏಕವಾಗಿರ್ತಕ್ಕಂತಹದ್ದು ಒಂದೇ ಒಂದು ವಸ್ತು ಅನೇಕವಾಗಿದೆ. ಆದರೆ ಅನೇಕವಾಗುವಾಗ ಅದು ಏನಾಗುತ್ತೆ ಇದೆ ಅಂತಂದ್ರೆ, ಯಾವುದು ನಾಮಾತೀತ ಅಂತ ಕರಿತೀವೋ ನಾಮಕ್ಕೆ ಒಳಪಡುತ್ತೆ, ಯಾವುದು ರೂಪಾತೀತ ಅಂತ ಹೇಳ್ತೀವೋ ರೂಪಕ್ಕೆ ಒಳಪಡುತ್ತೆ, ಯಾವುದು ಗುಣಾತೀತ ಅಂತ ಹೇಳ್ತೀವೋ ಅದು ಗುಣಕ್ಕೆ ಒಳಪಡುತ್ತೆ, ಯಾವುದು ಕ್ರಿಯಾ ಅಂತ ಹೇಳ್ತೀವೋ ಅದರ ಆಚರಿರ್ತಕ್ಕಂಥ ಅಕ್ರಿಯವಾಗಿ ಇರುವಂತಹದ್ದು. ಹೀಗೆ ನಾವೇನ್ ಮಾಡಿದ್ದೀವಿ ಅಂತಂದ್ರೆ, ನಾಮ ರೂಪ ಗುಣ ಕ್ರಿಯೆಗಳಿಂದ ಅತೀತವಾಗಿರ್ತಕ್ಕಂಥದ್ದು ಪರಮಾತ್ಮ ತತ್ವ ಅಂತ ಹಿಂಗೆ ಅರ್ಥ ಮಾಡಿಕೊಂಡಿದ್ದೀವಿ. ಆದರೆ ಇಲ್ಲಿ ಶಂಕರ್ ಹೇಳ್ತಾ ಇದ್ದಾರೆ, ಇಲ್ಲ ಹಾಗಿಲ್ಲ, ಅದು ಭ್ರಮೆಯಿಂದ
ಭ್ರಮೆ ಅಂತಂದ್ರೆ ಈ ಮಾಯಾಶಕ್ತಿಯಿಂದ. ಮಾಯಾಶಕ್ತಿ ಅಂದ್ರೆ ಹೇಗೆ ಅಂತಂದ್ರೆ, ಹೇಗೆ ಈ ಕಪ್ಪೆ ಚಿಪ್ಪು ಬಿಸಿಲಿರುವಾಗ ದೂರದಿಂದ ನೋಡುವಾಗ ಅದು ಹೇಗೆ ತನ್ನ ಸ್ವರೂಪವನ್ನ ಬಿಟ್ಟು ರಜತದಂತೆ ಬೆಳ್ಳಿಯಂತೆ ತೋರುವುದು. ಅದು ಏನು ಬೆಳ್ಳಿ ಆಗಲಿಲ್ಲ, ಆದರೆ ಆ ಸೂರ್ಯನ ರಶ್ಮಿ ಅದನ್ನ ಬೆಳ್ಳಿಯಂತೆ ತೋರುವ ಹಾಗೆ ನಮಗೆ ಭ್ರಮೆ ಬರ್ತದ. ಅದು ವಸ್ತುತಃ ಅದು ಸೂರ್ಯನಲ್ಲಿನೂ ಕೊಡಗಿ ಇಲ್ಲ ಗುಣ, ಕಪ್ಪೆ ಚಿಪ್ಪಿನಲ್ಲಿ ಕೊಡಗಿ ಇಲ್ಲ. ಬೆಳ್ಳಿಯಂತೆ ತೋರೋದು ಎಲ್ಲಿ ಅಂತಂದ್ರೆ ನಮಗೆ ಕಾಣಿಸ್ತದ. ಪ್ರಾಣಿ ಕಾಣಿಸಂಗಿಲ್ಲ, ಪಕ್ಷಿ ಕಾಣಿಸಂಗಿಲ್ಲ, ಯಾರಿಗೆ ಕಾಣಿಸಂಗಿಲ್ಲ. ಮನುಷ್ಯರಿಗೆ ಮಾತ್ರ ಅದು ಬೆಳ್ಳಿಯಂತೆ ತೋರುತ್ತೆ. ತೋರೋದಾದ್ರೆ ಎಲ್ಲರಿಗೂ ತೋರ್ಬೇಕಾಗಿತ್ತು ಅಲ್ವಾ, ಜೀವಿಗಳಿಗೆ. ಇಲ್ಲ, ತೋರೋದಿಲ್ಲ, ಮನುಷ್ಯರಿಗೆ ಮಾತ್ರ ತೋರುತ್ತೆ. ಮತ್ತೆ ಮನುಷ್ಯರಿಗೆ ಎಲ್ಲರಿಗೂ ತೋರುದಿಲ್ಲ. ಅದ್ರ ಕಡೆ ಗಮನ ಇಲ್ದಿರೋರಿಗೆ ಅದು ಗೊತ್ತೂ ಆಗೋದಿಲ್ಲ. ಯಾರಿಗೆ ಬೆಳ್ಳಿ ಅಂತಕ್ಕಂಥದ್ದು ಆಕರ್ಷಣೆ ಇರ್ತದೋ ಅವನಿಗೆ ಮಾತ್ರ ಆ ರೀತಿಯಾಗಿ ತೋರುತ್ತೆ. ಅದೇ ರೀತಿಯಾಗಿ ಯಾವುದು ಆ ಸಚ್ಚಿತ್ತ ಆನಂದ ಪರಮಾತ್ಮ ಸ್ವರೂಪ ಇದೆಯೋ, ಆ ಸಚ್ಚಿತ್ತಾನಂದ ಸ್ವರೂಪ ತನ್ನ ವಿಶೇಷ ಶಕ್ತಿ, ಮಾಯಾಶಕ್ತಿ ಅಂದ್ರೆ ಮತ್ತೆ ಮರಳು ಮಾಡತಕ್ಕಂಥದ್ದು, ಏನು ಮ್ಯಾಜಿಕ್ ಮಾಡತಕ್ಕಂಥದ್ದು ಅಂತ ಹಂಗಲ್ಲ. ಅದ್ರ ಶಕ್ತಿ, ಆ ಶಕ್ತಿ ಯಾವಾಗ ಅದು ಅಭಿವ್ಯಕ್ತಿ ಆಗುತ್ತೆ ಅವಾಗ ಅದು ಅದರ ಗುಣವನ್ನ ಬಿಟ್ಟು ಅಭಿವ್ಯಕ್ತಿ ಆಗುತ್ತೆ. ಅದು ಹೆಂಗ ವಿದ್ಯುತ್ತು ಒಂದು ಫ್ಯಾನಿಗೆ ಕನೆಕ್ಟ್ ಮಾಡಿದಾಗ ತನ್ನ ಸ್ವರೂಪವನ್ನು ಬಿಟ್ಟು ಅದು ಗಾಳಿಯಂತೆ ಅಭಿವ್ಯಕ್ತಿ ಆಗುತ್ತೆ. ಹೇಗೆ ವಿದ್ಯುತ್ತು ಒಂದು ಬಲ್ಪಿಗೆ ಲಿಂಕ್ ಮಾಡಿದಾಗ ತನ್ನ ಸ್ವರೂಪವನ್ನು ಬಿಟ್ಟು ಬೆಳಕಾಗಿ ಅಭಿವ್ಯಕ್ತಿ ಆಗುತ್ತೆ, ಹಾಗೆ ಆ ಪರಮಾತ್ಮ ವಸ್ತು ಅನ್ನುವಂತಹದ್ದು ಈ ನಾಮ ರೂಪ ಗುಣ ಕ್ರಿಯೆಗಳಿಂದ ಏನು ಕಾಣಿಸಿಕೊಳ್ತದಲ್ವಾ, ಈ ನಾಮ ರೂಪ ಗುಣ ಕ್ರಿಯೆಗಳಿಂದ ಏನು ಕಾಣಿಸಿಕೊಳ್ತದೋ ಆದ್ರೆ ಅದು ನಿಜವಾದ ಅದರ ಗುಣ ಅಲ್ಲ, ಅದರ ಸ್ವರೂಪ ಅಲ್ಲ. ಅದು ತಾನಾಗಿರ್ತಕ್ಕಂಥದ್ದು ಅನೇಕವಾಗಿ ಕಾಣಿಸಿಕೊಳ್ತದೆ ಅಂತಾರೆ ಅವರು. ಈಗ ಒಂದು ಎಕ್ಸಾಂಪಲ್ ತಗೊಳ್ರಿ. ಈ ಮರ ಇದೆ, ಒಂದು ಗುಲಾಬಿ ಹೂವಿನ ಮರ, ಗಿಡ. ಆ ಗುಲಾಬಿ ಗಿಡ ಒಂದು ಗುಲಾಬಿಯನ್ನ ಹೂವು ಅರಳಿದೆ. ನಾಮ ಅಂದ್ರೆ ಏನು, ರೂಪ ಅಂದ್ರೆ ಏನು, ಗುಣ ಅಂತಂದ್ರೆ ಏನು, ಕ್ರಿಯಾ ಅಂತಂದ್ರೆ ಏನಂತ ಇಷ್ಟು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಗುಲಾಬಿ ಅಂತಕ್ಕಂಥದ್ದು ನಾಮ, ರೂಪ ಅಂದ್ರೆ ಆ ಗುಲಾಬಿ ಹೂವಿಗೆ ಅದರದೇ ಆಗಿರ್ತಕ್ಕಂಥ ರೂಪ ಇದೆ. ಎಲ್ಲರಿಗೂ ಗೊತ್ತದ ರೂಪ. ನಾವ್ ಯಾವ್ದನ್ನ ಕನಕಾಂಬರನ್ ತಗೊಂಡ್ ಬಂದು ಇದು ಗುಲಾಬಿ ಅಂತ ಹೇಳಂಗಿಲ್ಲ, ಇಲ್ಲ ಜಾಜಿ ಮಲ್ಲಿಗೆನ ತಗೊಂಡ್ ಬಂದು ಗುಲಾಬಿ ಅಂತ ಹೇಳಂಗಿಲ್ಲ, ತುಂಗೆ ಹೂವನ್ನ ತಗೊಂಡ್ ಬಂದು, ಎಕ್ಕೆ ಹೂವನ್ನ ತಗೊಂಡ್ ಬಂದು, ಬೇವಿನ ಹೂವು ತಗೊಂಡ್ ಬಂದು ಇದು ಗುಲಾಬಿ ಹೂವು ಅಂತ ಹೇಳಂಗಿಲ್ಲ. ಯಾಕಂತಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥದ್ದು ಒಂದು ಫಾರ್ಮ್ ಇದೆ ಕರೆಕ್ಟ್ ಆಗಿ. ಸೊ ಹಾಗಾಗಿ ಅದು ರೂಪ. ಅದರ ಗುಣ ಏನು? ಅದರ ಗುಣ ಏನಂತಂದ್ರೆ ಅದು ಸುವಾಸನೆ. ಈಗ ಕೆಲವೊಂದು ಮ್ಯಾರೇಜ್ಗಳಲ್ಲಿ ಈಗೆಲ್ಲ ಪ್ಲಾಸ್ಟಿಕ್ನು ಮಾಡಿಟ್ಟಿರ್ತಾರೆ ನೋಡಿ, ಸೇಮ್ ಹೂ ತರ ಕಾಣ್ತಾವ, ಆದ್ರೆ ಮುಟ್ಟಿದ್ರೆ ಗೊತ್ತಾಗುತ್ತೆ ಪ್ಲಾಸ್ಟಿಕ್ ಅದು. ಯಾಕಂದ್ರೆ ಅದರಲ್ಲಿ ಸುವಾಸನೆ ಇಲ್ಲ. ಸುವಾಸನೆ ಅಂತಕ್ಕಂಥದ್ದು ಅದರದ್ದು ಗುಣ. ಕ್ರಿಯೆ ಏನು? ಮುಟ್ಟಿದಾಗ ಆ ಮೃದುತನ, ಆಕ್ಷನ್ ಅದು ತೋರ್ಬೇಕದು. ಹೀಗೆ ಜಗತ್ತಿನಲ್ಲಿ ಈ 4 ಅಂಶಗಳಿಂದ ಕೆಲವೊಂದು ವಸ್ತುಗಳನ್ನ ಗುರುತಿಸ್ತೇವೆ.
ಈ ನಾಮ ರೂಪ ಗುಣ ಕ್ರಿಯೆ ಎಲ್ಲವೂ ಕೂಡ ಆ ಒಂದೇ ಒಂದು ಗುಲಾಬಿ ಗಿಡದ ಅಭಿವ್ಯಕ್ತಿ ಕಾಣತಕ್ಕಂಥದ್ದು. ಇನ್ನು ನಾವು ಆ ಗುಲಾಬಿ ಗಿಡದಲ್ಲಿ ಬರೀ ಹೂವಷ್ಟೇ ಇರೋದಿಲ್ಲ, ಅದರದ್ದು ಬೇರೆ ಬೇರೆ ಮುಳ್ಳಿರ್ತದೆ, ಎಲೆಗಳಿರ್ತವೆ, ಬೇರೆ ಬೇರೆ ಇರ್ತವೆ. ಇಷ್ಟು ಒಂದು ಗುಲಾಬಿ ಗಿಡ ಕಾಣಿಸಿಕೊಳ್ಳುತ್ತದಂತಂದ್ರೆ ಆ ಗುಲಾಬಿ ಗಿಡದ ಅಂತರಂಗದಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಹಿಂದುಗಡೆ ಇರ್ತಕ್ಕಂಥದ್ದು ಏನಂತಂದ್ರೆ ಒಂದೇ ಒಂದು ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಅದು ಗಿಡವಾಗಿದೆ, ರೆಂಬೆಯಾಗಿದೆ, ಎಲೆ ಆಗ್ಯದ, ಹೂ ಆಗ್ಯದ, ಸುಗಂಧ ಆಗ್ಯದ, ಮೃದುತನ ಅದ, ಮುಳ್ಳದ, ಎಲ್ಲ ಸೇರ್ಕೊಂಡು. ಆದ್ರೆ ಅದರ ವಿಚಾರ ಮಾಡಿದ್ವಿ ಅಂದ್ರೆ ಅದ್ರ ಹಿಂದುಗಡೆ ಇರತಕ್ಕಂಥದ್ದು ಒಂದೇ ಒಂದು ಪ್ರಾಣತತ್ವ. ಆ ಪ್ರಾಣತತ್ವವೇ ಇಷ್ಟೆಲ್ಲ ಆಗ್ಯದ. ಸೊ ಇದನ್ನ ನಾವು ವ್ಯಾವಹಾರಿಕ ಸತ್ತ ಅಂತ ಕರಿತೀವಿ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಯಾವುದೇ ತಗೊಳ್ಳಿ, ಅದಕ್ಕೊಂದು ನಾಮ ಇದೆ, ಅದಕ್ಕೊಂದು ರೂಪ ಇದೆ, ಅದಕ್ಕೊಂದು ಗುಣ ಇದೆ, ಅದೊಂದು ಕ್ರಿಯೆ ಇದೆ. ಈಗ ಗುಲಾಬಿ ಹೂವನ್ನ ನಾವು ಪ್ರೀತಿಯ ಸಂಕೇತವಾಗಿ ಕೊಡ್ತೀವಿ, ಕ್ರಿಯೆ ಅದು. ಒಂದು ತುಳಸಿ ಇದೆ, ಅದನ್ನು ಮಾಲಾ ರೂಪದಲ್ಲಿ ದೇವರಿಗೆ ಹಾಕ್ತೀವಿ. ಒಂದು ಬಿಲ್ವ ಪತ್ರೆ ಇದೆ, ಅದಕ್ಕೊಂದು ನಾಮ ಇದೆ, ರೂಪ ಇದೆ, ಅದರದ್ದಾಗಿರ್ತಕ್ಕಂಥದ್ದು ಗುಣ ಇದೆ. ಅದನ್ನ ಅಭಿಷೇಕಕ್ಕ ಶಿವನಿಗೆ ಅರ್ಪಣೆ ಮಾಡ್ತೀವಿ. ಹೀಗೆ ಪ್ರತಿಯೊಂದು ನೀವು ತಗೊಂಡಂತಂದ್ರೆ ಆ ಎಲ್ಲದರಲ್ಲಿ ಕೂಡ ಈ ನಾಮ ರೂಪ ಗುಣ ಕ್ರಿಯೆ ಅಂತಕ್ಕಂಥದ್ದು ಇದೆ. ಈ ನಾಮರೂಪ ಗುಣ ಕ್ರಿಯೆ ಬೇರೆ ಬೇರೆಯಾಗಿ ಕಂಡರೂ ಕೂಡ ಆದ್ರೆ ಅದರ ಅಂತರಂಗದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಪ್ರಾಣ. ಒಂದು ವೇಳೆ ಅದು ಬಾಡಿ ಹೋಗ್ಬಿಡಿತೆ ಅಂದ್ರ ಆಯ್ತು, ಇದರ ಯಾವ ಇರಂಗಿಲ್ಲ, ಎಲ್ಲ ಲಕ್ಷಣಗಳು ತಪ್ಪೋಗ್ಬಿಡ್ತಾವ, ಯಾವುದು ಕಾಣೋದಿಲ್ಲ. ನಾಮನೂ ಅನ್ಸಂಗಿಲ್ಲ, ಅದು ಗುಣನೂ ಅನ್ಸಂಗಿಲ್ಲ, ರೂಪ ಅನ್ಸಂಗಿಲ್ಲ, ಏನು ಅನ್ಸಂಗಿಲ್ಲ. ಹಾಗೆ ಈ ಜಗತ್ತಿನಲ್ಲಿ ಏನು ಈ ನಾಮ ರೂಪ ಗುಣ ಕ್ರಿಯೆ ಅಂತ ಕರಿತೀವಿ, ಈ ನಾಮರೂಪ ಗುಣ ಕ್ರಿಯೆ ಇದು ಕಾಲನ ಸಂಬಂಧದಿಂದ ಒಂದು ಪರಿಮಿತಿಯೊಳಗಡೆ ಸತ್ಯವಾಗಿ ತೋರಿಸ್ತಾ. ಅದಕ್ಕೊಂದು ಟೈಮ್ ಅಲ್ಲ, ಆ ಟೈಮ್ ಪೀರಿಯಡ್ ಅಲ್ಲಿ ಎಲ್ಲ ನಾಮ ರೂಪ ಗುಣ ಕ್ರಿಯೆಯಿಂದ ಕಾಣಿಸಿಕೊಳ್ತಾ. ಆ ಟೈಮ್ ಮುಗಿತಂತಂದ್ರೆ ಅದು ವಿಕಾರ ಆಗಿಬಿಡ್ತದೆ. ಕೆಲವೊಂದಕ್ಕೆ ಟೈಮು ಕಡಿಮೆ ಇರ್ತದೆ, ಕೆಲವೊಂದು ವಸ್ತುಗಳಿಗೆ ಜಾಸ್ತಿ ಇರ್ತದೆ. ಅಂತೂ ಕೂಡ ಎಲ್ಲವೂ ಕೂಡ ಕಾಲನ ವಶದಲ್ಲಿ ತಮ್ಮ ನಾಮ ರೂಪ ಗುಣ ಕ್ರಿಯೆಗಳನ್ನ ಕಳಕೊಳ್ತವೆ. ಸೊ ಆದ್ರೆ ಆ ನಾಮರೂಪ ಗುಣ ಕ್ರಿಯೆಗಳ ಹಿಂದಿರ್ತಕ್ಕಂಥದ್ದು ಯಾವುದು ತತ್ವ ಇದೆಯೋ ಆ ಪ್ರಾಣತತ್ವ, ಅದು ಏಕವಾಗಿದೆ, ಅದು ಸತ್ತದು, ತಾನು ಒಂದೇ ಇರ್ತಕ್ಕಂಥದ್ದು. ತಾನು ಒಂದೇ ಇದ್ದು ಅನೇಕವಾಗಿ ತೋರಿಕೊಳ್ತಾ ಇದೆ. ಜ್ಞಾನಿಯಾಗಿರ್ತಕ್ಕಂಥವನು ಅನೇಕವಾಗಿ ತೋರಿದ್ರೂ ಕೂಡ ಆ ಅನೇಕತೆಯಲ್ಲಿ ಏಕತೆ ಇರ್ತಕ್ಕಂತಹ ಆ ತತ್ವವನ್ನು ಮಾತ್ರ ನೋಡ್ತಾನೆ. ಉಳಿದನ್ನ ಕಾಣದಿಲ್ಲ ಅಂತ ಅರ್ಥಲ್ಲ, ಕಾಣುತ್ತವೆ. ಆದರೆ ಪ್ರಾಣವೇ ಎಲೆಯಾಗಿದೆ, ಪ್ರಾಣವೇ ಹೂವಾಗಿದೆ, ಪ್ರಾಣವೇ ಪರಿಮಳವಾಗಿದೆ, ಪ್ರಾಣವೇ ರೂಪವಾಗಿದೆ ಅಂತ. ಹಾಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾನೊಂದು ಹೂದ ಎಕ್ಸಾಂಪಲ್ ಕೊಟ್ಟೆ, ಅದಕ್ಕೆ ಆಚಾರ್ಯ ಶಂಕರರು ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಹೇಮವತ್ ಅಂತ. ಹೇಮವತ್ ಅಂದ್ರೆ ಚಿನ್ನ ಅಂತ.
ಜ್ಯುವೆಲರ್ ಶಾಪಿಗೆ ಹೋದ್ರೆ ಅಂತಂದ್ರೆ ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ನಾಮದಿಂದ, ರೂಪದಿಂದ, ಬಗೆ ಬಗೆ ಕ್ರಿಯೆಗಳಿಂದ, ಗುಣದಿಂದ ಬೇರೆ 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 ಡಿಸೈನ್ಸು, ಅನೇಕ ಚಿನ್ನದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಜ್ಯುವೆಲರ್ ಶಾಪ್ಗಳಲ್ಲಿ ನಾವು ವಸ್ತುಗಳನ್ನು ನೋಡಿದ್ವಿ. ಅದು ಬಳೆ ಇರ್ಬೋದು, ಸರ ಇರ್ಬೋದು, ರಿಂಗ್ ಇರ್ಬೋದು, ಅನೇಕ ರೀತಿಯಾಗಿರ್ತಕ್ಕಂಥ. ರಿಂಗಿಗೆ ಅದರದಾಗಿರ್ತಕ್ಕಂಥದ್ದು ರಿಂಗ್ ಅಂತ ಹೆಸರಿದೆ, ಅದಕ್ಕೊಂದು ರೂಪ ಇದೆ, ಆ ಶೈನಿಂಗ್ ಇದೆ, ಮತ್ತೆ ಎಲ್ಲಿ ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ಪ್ರತಿಯೊಂದು ವಸ್ತುನ ತಗೊಳ್ಳಿ, ನಾಮನೂ ಇದೆ, ರೂಪನೂ ಇದೆ, ಗುಣನೂ ಇದೆ, ಕ್ರಿಯನೂ ಇದೆ. ಆದರೆ ಈ ನಾಮ, ರೂಪ, ಗುಣ, ಕ್ರಿಯೆ ಎಲ್ಲವೂ ಕೂಡ ಕಂಡ್ರೂ ಕೂಡ ಆದ್ರ ನಾಮದಲ್ಲಿ ಏನನ್ನ ನಾಮದಿಂದ ನಾವು ರಿಂಗ್ ಅಂತ ಕರಿತೀವಿ, ಚಿನ್ನ, ರೂಪದಿಂದ ಚಿನ್ನ, ಗುಣದಿಂದ ಚಿನ್ನ, ಕ್ರಿಯೆಯಿಂದ ಚಿನ್ನ. ಅದರಲ್ಲಿರೋದು ಬರೀ ಚಿನ್ನನೇ. ಚಿನ್ನವೇ ನಾಮವಾಗಿದೆ, ಚಿನ್ನವೇ ರೂಪವಾಗಿದೆ, ಚಿನ್ನವೇ ಗುಣವಾಗಿದೆ, ಚಿನ್ನವೇ ಕ್ರಿಯವಾಗಿದೆ. ಆದರೆ ಚಿನ್ನದಲ್ಲಿ ಅದು ಯಾವುದೂ ಇಲ್ಲ. ಅದು ಚಿನ್ನದಲ್ಲಿ ಅದು ಯಾವುದೂ ಇಲ್ಲ. ಹಾಗೆ ಈ ಪರಮಾತ್ಮ ವಸ್ತು ಅನ್ನುವಂತಹದ್ದು ಅದು ತನ್ನ ಸ್ವರೂಪದಿಂದ, ನಾಮರೂಪ ಗುಣ ಕ್ರಿಯೆಗಳಿಂದ ಆಚೆ ಇದೆ. ಅದು ಸ್ವಯಂ ಅವಿಕ್ರಿಯಂ ಸದಾ, ಯಾವಾಗಲೂ ಕೂಡ ಕ್ರಿಯೆ, ಅದು ಕ್ರಿಯೆ ಇಲ್ಲ, ಅದರಲ್ಲಿ ಅಕ್ರಿಯ. ಆದರೆ ಅದು ತನ್ನ ಶಕ್ತಿಯಿಂದ ಕ್ರಿಯೆಯಾಗಿ, ಗುಣವಾಗಿ, ರೂಪವಾಗಿ, ನಾಮವಾಗಿ ತೋರುತ್ತೆ. ಹೇಗೆ ಒಂದು ಚಿನ್ನದ ಶಾಪಲ್ಲಿ ಇರ್ತಕ್ಕಂಥದ್ದು ಹೆಂಗೆ ಒಂದೇ ಒಂದು ಚಿನ್ನವು, ಹಾಗೆ ಈ ಏನು ಬ್ರಹ್ಮಾಂಡ ಕಾಣಿಸ್ತದಲ್ವಾ, ಈ ಬ್ರಹ್ಮಾಂಡ ಎಲ್ಲವೂ ಕೂಡ ಆ ಒಂದೇ ಒಂದು ಪರಮಾತ್ಮ ತತ್ವದಿಂದ ಇರುವಂಥದ್ದು. ಒಂದೇ ಒಂದು ಪರಮಾತ್ಮ ತತ್ವ. ಆ ಪರಮಾತ್ಮ ತತ್ವವೇ ಸೂರ್ಯನಾಗಿದ್ದಾನೆ, ಪರಮಾತ್ಮ ತತ್ವವೇ ಚಂದ್ರನಾಗಿದೆ, ಪರಮಾತ್ಮನೇ ನಕ್ಷತ್ರಗಳನ್ನಾಗಿದ್ದಾನೆ. ಎಲ್ಲವನ್ನ ಬೆಳಗುವಂಥವನು. ಮತ್ತೆ ಬರೀ ಆಕಾಶದಲ್ಲಿ ಅಷ್ಟೇ ಅಲ್ಲ, ನಮ್ಮೊಳಗಡೆ ಇದ್ದು ನಮ್ಮನ್ನು ಕೂಡ ನೋಡ್ಲಿಕ್ಕೆ ಬೆಳಕಾಗಿರ್ತಕ್ಕಂಥವನು, ಕೇಳಲಿಕ್ಕೆ ಶಬ್ದವಾಗಿರ್ತಕ್ಕಂಥವನು, ಅವನೇ ಇರ್ತಕ್ಕಂಥವನು ಒಳಗಡೆಗೆ. ಬರೀ ಹಗಲತ್ತು ಅಲ್ಲ, ರಾತ್ರಿ ಹೊತ್ತು ಕೂಡ, ಕನಸಿನಲ್ಲಿ ಕೂಡ, ಕನಸು ಕಾಣಬೇಕಂದ್ರೆ ಬೆಳಕು ಬೇಕಲ್ವಾ, ಅಲ್ಲಿ ಕೂಡ ಅವನು ಬೆಳಕಾಗಿದ್ದಾನೆ. ಹೆಂಗ ಹಗಲತ್ತು ಸೂರ್ಯನಾಗಿ ರಾತ್ರಿ ಹೊತ್ತು ಚಂದ್ರನಾಗಿದ್ದನೋ ಹಾಗೆ ಇಲ್ಲಿ ಕೂಡ ಜಾಗೃತದಲ್ಲಿ ಕಣ್ಣಿನ ಮೂಲಕ ಜಗತ್ತನ್ನು ತೋರಿಸ್ತಾನೆ. ಕನಸಿನಲ್ಲಿ, ಸ್ವಪ್ನದಲ್ಲಿ, ಅಲ್ಲಿ ಕೂಡ ತೈಜಸ್ಸನಾಗಿ ಕನಸಿನ ಎಲ್ಲವನ್ನ ನೋಡ್ಲಿಕ್ಕೆ ಬೆಳಗ್ಬೇಕಲ್ವ, ತಾನೇ ಬೆಳಗಾಗಿ ಎಲ್ಲವನ್ನ ತೋರಿಸ್ತಾನೆ. ಮತ್ತೆ ಸುಷುಪ್ತಿಯಲ್ಲಿ ಕೂಡ ಆನಂದ ರೂಪನಾಗಿದ್ದು ಅನುಭವ ಬರ್ತಾನೆ. ಹೀಗೆ ಎಲ್ಲ ಸ್ವಯಂ ಎಲ್ಲವನ್ನ ಬೆಳಗುವಂತಹದ್ದು ಒಂದೇ ಒಂದು ತತ್ವ ಯಾವುದಿದೆಯೋ ಅದು ಆತ್ಮಸ್ವರೂಪ. ಅಂತಹ ಆತ್ಮಸ್ವರೂಪ ನಾನು. ಯಾಕಂದ್ರೆ ನೋಡಿ, ನಾನು ನಾನು ನಾನಂತೀನಿ, ಕನಸು ಜಾಗೃತದಲ್ಲಿ ಕೂಡ ನಾನಂತೀನಿ, ಕನಸಿನಲ್ಲಿ ಕೂಡ ನಾನಂತೀನಿ, ಮತ್ತೆ ಸುಷುಪ್ತಿಯಲ್ಲಿ ಕೂಡ ಗಾಢವಾಗಿ ನಿದ್ರೆ ಮಾಡಿದೆ ಅಂತಾನೆ ಹೇಳ್ತೀನಿ. ಈ ಮೂರು ನಾನುಗಳಿದಾವಲ್ವಾ, ಈ ಮೂರು ನಾನುಗಳಿಗೆ ಒಂದೊಂದಕ್ಕೆ ಅಸ್ತಿತ್ವ ಬೇರೆ ಬೇರೆ ಅದ. ಜಾಗೃತದಲ್ಲಿರ್ತಕ್ಕಂಥ ವ್ಯವಹಾರ ಬೇರೆ ಅದ, ಕನಸಲ್ಲಿರ್ತಕ್ಕಂಥ ವ್ಯವಹಾರ ಬೇರೆ ಅದ, ಸುಷುಪ್ತಿಯಲ್ಲಿರ್ತಕ್ಕಂಥ ವ್ಯವಹಾರ ಬೇರೆ ಅದ. ಆದರೆ ಇವು ಮೂರು ನಾನೇ ಅಂತ ಹೇಳ್ಬೇಕಂದ್ರೆ ಇವು ಮೂರನ್ನ ನೋಡುವಂತಹ ನಾನು ಸಪ್ರೇಟ್ ಆಗಿರ್ಬೇಕು. ನಾನು ಜಾಗೃತದಲ್ಲಿ ಆದ್ರೆ ಕಣ್ಣಿಂದ ನೋಡ್ತೀವಿ, ನಾನು ಕಣ್ಣಂತ ಹೇಳ್ಕೋಬಹುದು. ಸ್ವಪ್ನದಲ್ಲಿ
ಮನಸ್ಸಿನಿಂದ ಎಲ್ಲವನ್ನ ನೋಡ್ತೀವಿ, ನನ್ನ ಮನಸ್ಸನ್ನು ತಿಳ್ಕೊಳ್ಬಹುದು. ಈ ಕಣ್ಣನ್ನು ಇರೋದಿಲ್ಲ, ಈ ಮನಸ್ಸನ್ನು ಇರೋದಿಲ್ಲ, ಈ ನಾನು ಕೂಡ ಇರೋದಿಲ್ಲ. ಅವಾಗ ಇರೋದು ಯಾರು? ಆ ಆತ್ಮತತ್ವ ಒಂದೇ. ಆ ಆತ್ಮತತ್ವವೇ ಜಾಗೃತ ಆಗಿದೆ, ಆ ಆತ್ಮತತ್ವವೇ ಸ್ವಪ್ನವಾಗಿದೆ, ಆ ಆತ್ಮತತ್ವವೇ ಸುಷುಪ್ತಿಯಾಗಿದೆ. ಹೀಗೆ ಕಾಲಗಳು ಮೂರಿದ್ರೂ ಕೂಡ ಈ ಕಾಲಕ್ಕೆ ಅತೀತವಾಗಿ ತಾನು ಮಾತ್ರ ಏಕವಾಗಿ ಇರುವಂತಹದ್ದು, ಸಾಕ್ಷಿಯಾಗಿ ಎಲ್ಲವನ್ನ ನಮಗೆ ತೋರಿಸುವಂತಹದ್ದು. ಅಜ್ಞಾನದಿಂದ ನಾವು ವ್ಯವಹಾರ ಮಾಡುವಾಗ ಜೀವನಾಗಿ, ಕರ್ತೃವಾಗಿ, ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅದೇನು ತಪ್ಪಲ್ಲ, ಮಾಡಲೇಬೇಕು. ಆದರೆ ಅದರ ಹಿಂದುಗಡೆಗೆ ಒಂದು ಪ್ರಜ್ಞೆ ಇರಬೇಕು. ಆ ಪ್ರಜ್ಞೆಯಿಂದ ಈ ಎಲ್ಲ ಕ್ರಿಯೆಗಳನ್ನ ಮಾಡಿದ್ವಿ ಅಂತಂದ್ರೆ ಆಗ ನಮಗೆ ಈ ಎಲ್ಲ ಕ್ರಿಯೆಗಳು ಅಂಟೋದಿಲ್ಲ. ಅದಕ್ಕೆ ಅವಿಕ್ರಿಯೆ ಅಂತ ಕರೀತಾರೆ. ಯಾವ ಕ್ರಿಯೆಗಳು ಅಂಟೋದಿಲ್ಲ ಅಂತ. ಅದಕ್ಕೆ ಆ ಅಸಂಗವಾಗಿರ್ತಕ್ಕಂಥದ್ದು ನಮ್ಮದು ಶುದ್ಧ ಸ್ವರೂಪ. ನಾವು ಯಾವುದಕ್ಕೆ ಅಂಟಿಕೊಳ್ಳೋದಿಲ್ಲ, ಆದರೆ ಅಂಟಿಕೊಂಡಿರೋ ತರ ಕಾಣ್ತೀವಿ. ಆ ರೀತಿಯಾಗಿ ಯಾವಾಗ ನಾವು ಧ್ಯಾನಕ್ಕೆ ಕುತ್ಕೊಳ್ತೀವಿ, ಧ್ಯಾನಕ್ಕೆ ಕುತ್ಕೊಂಡಾಗ ಈ ಎಲ್ಲ ನಾಮರೂಪ ಗುಣ ಕ್ರಿಯೆಗಳಿಂದ ಕಾಣುವಂತಹ ಯಾವುದು ಜಗತ್ತು ಇದೆಯೋ, ಯಾಕಂದ್ರೆ ಅದೇ ತಾನೇ ನಮಗೆ ಥಾಟ್ಸ್ ಬರೋದು. ದೇಹ ಇರ್ಬೋದು, ಆರೋಗ್ಯ ಇರ್ಬೋದು, ವ್ಯವಹಾರ ಇರ್ಬೋದು, ಹೊರಗಡೆಗೆ ಬಿಸ್ನೆಸ್ ಇರ್ಬೋದು, ಸಂಸಾರ ಇರ್ಬೋದು, ಎಲ್ಲವೂ ಕೂಡ ಇದೇ ತಾನೇ ಕಣ್ಮುಚ್ಚಿಗಳಿಗೆ ಬರತಕ್ಕಂಥದ್ದು. ಸೊ ಹಾಗಾಗಿ ಇದನ್ನೆಲ್ಲನೂ ಕೂಡ ಸ್ವಲ್ಪ ಪಕ್ಕಕ್ಕೆ ಸರಿಸಿ, ಇದೆಲ್ಲವೂ ನಾನು ಇರೋದ್ರಿಂದ, ನಾನು ಅಂದ್ರೆ ಆತ್ಮಸ್ವರೂಪನಾಗಿ ನಾನಿರೋದ್ರಿಂದನೇ ಇದೆಲ್ಲ ನಾಮನೂ ಇದೆ, ರೂಪನೂ ಇದೆ, ಗುಣನೂ ಇದೆ, ಕ್ರಿಯೆನೂ ಇದೆ. ನನ್ನಿಂದ ಅಭಿವ್ಯಕ್ತಿ ಆಗ್ತಿದೆ, ನಾನು ಅದಲ್ಲ. ಇದನ್ನ ನಾವು ಈ ಜ್ಞಾನವನ್ನ ಪದೇ 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 ಚಿಂತನೆ ಮಾಡಬೇಕು. ಚಿಂತನೆ ಮಾಡ್ತಾ ಯಾವಾಗ ನಾವು ಅಂತರಂಗದಲ್ಲಿ ಕೂತುಕೊಂಡು, ಅಂದ್ರೆ ಏಕಾಂತವಾಗಿ ಕೂತುಕೊಂಡು, ನಾನು ಆತ್ಮಸ್ವರೂಪ, ಈ ದೇಹ ಅಂತಕ್ಕಂಥದ್ದು, ಈ ಸಂಸಾರ ಅಂತಕ್ಕಂಥದ್ದು, ಇವೆಲ್ಲವೂ ಸಮ್ ಪೀರಿಯಡ್ ಅಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದು ಅಷ್ಟೇ. ಯಾಕಂದ್ರೆ ಇಲ್ಲ ನೋಡಿ, ಶಾಶ್ವತವಾಗಿ ಯಾವುದಿಲ್ಲ, ಎಲ್ಲ ಕಳಚಿ ಹೋಗಿದೆ. ಇವೆಲ್ಲವೂ ಕೂಡ ಒಂದು ಕಾಲದ ಪರಿಮಿತಿಯಲ್ಲಿ ಬಹಳ ಸತ್ಯವಾಗಿ ತೋರ್ತೀವ. 100% ಕರೆಕ್ಟ್ ಆಗಿದೆ. ಎಷ್ಟೇ ಸತ್ಯವಾಗಿ ತೋರಿದ್ರು ಅವು ಯಾವ ಇದಾವ, ಯಾರು ಇಲ್ಲ. ಸೊ ಇದನ್ನ ಆಳವಾಗಿ ನಾವು ಧ್ಯಾನದಲ್ಲಿ ಕುಂತುಕೊಂಡಾಗ ಈ ರೀತಿಯಾಗಿ ಬರ್ತಕ್ಕಂತಹ ಥಾಟ್ಸ್ಗಳಿಗೆ ಈ ಶ್ಲೋಕದಿಂದ ಆನ್ಸರ್ ಮಾಡ್ತಾ ಹೋಗ್ಬೇಕು. ಆನ್ಸರ್ ಮಾಡ್ತಾ ಹೋದ ಅಂತಂದ್ರೆ ಅವಾಗ ಆ ಥಾಟ್ಸ್ ಪ್ರವಾಹ ಕಡಿಮೆ ಆಗಿಬಿಡ್ತದೆ. ಮೊದಲ ಸ್ಟ್ರಾಂಗ್ ಆಗಿರ್ತದ, ಆದ್ರೆ ಯಾವಾಗ ನಾವು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದನ್ನ ಅನುಸರಿಸ್ಕೊಂಡು ಹೋಗ್ತೀವಿ ಅವಾಗ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತಾ. ಯಾವಾಗ ಅದನ್ನ ಅನುಸರಿಸ್ಕೊಂಡು ಹೋಗೋ ಬದಲು ಅದನ್ನ ಈ ಶಾಸ್ತ್ರ ಚಿಂತನೆಯಿಂದ ಅದನ್ನ ತೆಗೆದಾಕ್ತಾ ಹೋಗ್ಬಿಟ್ಟು ಅಂತಂದ್ರೆ ಅವಾಗ ಅದು ವೀಕ್ ಆಗ್ತಾ ಬಂದ್ಬಿಡ್ತದ. ಅದನ್ನ ವೀಕ್ ಮಾಡ್ತಾ ಬರ್ಬೇಕು. ಯಾವಾಗ ಅದನ್ನ ವೀಕ್ ಮಾಡ್ತಾ ಬರ್ತೀವಿ ಅವಾಗ ಅದರದ್ದು ಪ್ರೆಷರ್ ಕಡಿಮೆ ಆಗ್ತಾ ಬಂದ್ಬಿಟ್ಟು ಮನಸ್ಸು ಸಂಪೂರ್ಣವಾಗಿ ಥಾಟ್ಸ್ ಅನ್ನು ಬಿಟ್ಬಿಟ್ಟು ಥಾಟ್ಸ್ಲೆಸ್ ಮೈಂಡ್ ಆಗಿಬಿಡ್ತದೆ.
ಜೀರೋ ಥಾಟ್ಸ್ ಆಗಿಬಿಡ್ತದ. ನಾನು ನಿನ್ನೆ ದಿನ ಧ್ಯಾನದ ಬಗ್ಗೆ ಮಾತನಾಡುವಾಗ ಆ ರೀತಿಯಾಗಿ ಯಾವಾಗ ಥಾಟ್ಸ್ಲೆಸ್ ಮೈಂಡ್ ಆಗುತ್ತೆ, ಅದು ಕೇವಲ ಸ್ಥಿತಿ. ಆ ಕೇವಲ ಸ್ಥಿತಿಯನ್ನು ಹೇಳುವಾಗ ಒಂದು ಮಿಂಚು ತರ ಬರುತ್ತೆ ಅಂತ ಹೇಳಿದೆ. ಒಂದಿಬ್ರು ನನಗೆ ವಾಟ್ಸಪ್ ಅಲ್ಲಿ ನನಗೆ ಪರ್ಸನಲ್ ಆಗಿ ಮೆಸೇಜ್ ಕಳಿಸಿದ್ದಾರೆ. ಅಂದ್ರೆ ಈ ಧ್ಯಾನಕ್ಕೆ ಕುಂತುಕೊಂಡಾಗ ಒಂದು ಮಿಂಚು ತರ ಬರ್ತದ ನಮಗ ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಹೊರಗಡೆಗೆ ಮೂಡಾದಾಗ ಏನು ಮಿಂಚು ಬರ್ತದಲ್ವಾ, ಅದು ನಮ್ಗಿಂತ ಹೊರಗಡೆ ಇರ್ತಕ್ಕಂಥದ್ದು, ನಮ್ಮಿಂದ ಭಿನ್ನವಾಗಿರ್ತಕ್ಕಂಥದ್ದು. ಆ ಥರ ಮಿಂಚಲ್ಲ. ಮಿಂಚು ಅಂತಂದ್ರೆ ಅರ್ಥ ಅದು ಬೆಳಕು ಅಂತ ಅರ್ಥ. ಅದು ಮಹಾ ಬೆಳಗು. ಯಾವಾಗ ಮನಸ್ಸು ಯೋಚನೆಗಳನ್ನ ಬಿಡಿಸಿಕೊಂಡು ಸೈಲೆನ್ಸ್ ಆಗುತ್ತೆ, ಆ ಸೈಲೆನ್ಸ್ ಆಗತಕ್ಕಂಥದ್ದೇ ಬೆಳಕು. ಆಮೇಲೆ ಹೇಳಿದೆ ನಾನು, ಆ ಬೆಳಕಿನ ಒಂದು ಜಳಕ್ ತರ ಬರ್ತದೆ, ಅದರ ಪ್ರಭಾವ ಇರ್ತದೆ ಅಂತಂದೆ. ಅದೇ ರೀತಿಯಾಗಿ ಏನು ಪ್ರಭಾವ ಅಂತಂದ್ರೆ, ಯಾವಾಗ ಮನಸ್ಸು ಸೈಲೆನ್ಸ್ ಆಗುತ್ತೆ, ಆ ಸೈಲೆನ್ಸ್ ಆದಾಗ ಪತಂಜಲಿ ಸೂತ್ರದಲ್ಲಿ ಪತಂಜಲಿಗಳು ಈ ಧ್ಯಾನಾವಸ್ಥೆಯನ್ನು ವರ್ಣನೆ ಮಾಡ್ತಾ ಋತಂಬರ ಪ್ರಜ್ಞಾ ಅಂತ ಕರೀತಾರೆ. ಋತಂಬರ ಪ್ರಜ್ಞಾ. ಋತಂಬರ ಅಂತಂದ್ರೆ ಋತ್ ಅಂದ್ರೆ ಸತ್ಯ ಅಂತ. ಸತ್ಯ ಅಂದ್ರೆ ಸತ್ ಅಂತ, ಸದಾ ಇರುವಂತಹ ವಸ್ತು. ಈಗ ನಮ್ಮ ಮನಸ್ಸಿನದಲ್ಲ, ಅಸತ್ತದ ಅಂದ್ರೆ ಸದಾ ಬದಲಾವಣೆಯಾಗುವಂತಹ ವಸ್ತುವಿನ ಜೊತೆಗೆ ರಿಲೇಷನ್ ಅದ. ಆದರೆ ಯಾವಾಗ ಈ ಶಾಸ್ತ್ರದ ಜ್ಞಾನದಿಂದ ಅದನ್ನ ನಾವು ಅದರ ಶಕ್ತಿಯನ್ನ ಕಡಿಮೆ ಮಾಡ್ತಾ ಬರ್ತೀವಿ, ಅವಾಗ ಅದು ಖಾಲಿ ಮನಸ್ಸಾಗತ್ತಲ್ವಾ. ಆ ಖಾಲಿ ಮನಸ್ಸಾದಾಗ ನಮ್ಮ ಸ್ವರೂಪ ಏನಿದೆಯಲ್ವಾ ಅದು ಸತ್ತು, ಅವಾಗ ಅದು ಕಾಣಿಸಿಕೊಳ್ಳುತ್ತೆ ಅಂದ್ರೆ ಅದು ಎಲ್ಲೋ ಅಡಿಕೊಂಡು ಕುಂತ್ಕೊಂಡದ ಕಾಣಿಸೋದಲ್ಲ, ಇದು ಮುಚ್ಚಿಕೊಂಡಿರೋದ್ರಿಂದ ಕಾಣಿಸ್ತಾ ಇಲ್ಲ ಅದು. ಯಾವಾಗ ಇದನ್ನು ತೆಗೆದು ಬಿಡ್ತೀವಿ ಅವಾಗ ಇರುವಂತಹದ್ದು ಅದೇ ಸತ್ತು ವಸ್ತು. ಅಂಬರ ಅಂತಂದ್ರೆ ಪಾತ್ರೆ ಅಂತ. ಹೆಂಗ ಒಂದು ಹಾಲು ಹಾಕ್ಲಿಕ್ಕೆ ಒಂದು ಪಾತ್ರೆ ಬೇಕಲ್ವಾ, ಅದೇ ರೀತಿಯಾಗಿ ಯಾವಾಗ ಅದು ನಿಶ್ಚಲವಾಗಿರ್ತಕ್ಕಂಥದ್ದು, ಮನಸ್ಸಿನ ನಿಶ್ಚಲವಾಗಿರ್ತಕ್ಕಂಥದ್ದು ಏನು ಸ್ಟೇಟಸ್ ಇದೆಯಲ್ಲ, ಆ ಸ್ಟೇಟಸ್ಸೇ ಮನಸ್ಸಾಗಿಬಿಡ್ತದೆ. ಅದಕ್ಕೆ ಈ ಮನಸ್ಸು ಅಂತ ಹೇಳಂಗಿಲ್ಲ, ಅದಕ್ಕೆ ಬೆಳೆದಿರ್ತಕ್ಕಂಥದ್ದು ಅಮನಸ್ಕ ಸ್ಥಿತಿ ಅಂತ ಕರಿತೀವಿ. ಅಮನಸ್ಕ ಅಂತಂದ್ರೆ ಯೋಚನೆಗಳು ಇಲ್ಲದೆ ಇರ್ತಕ್ಕಂಥದ್ದು, ಆ ಸತ್ತನ್ನೇ ತಾನು ಧರಿಸಿರ್ತಕ್ಕಂಥದ್ದು ಋತಂಬರ. ಅದು ಪ್ರಜ್ಞೆ, ಅದು ಬೆಳಕು. ಆ ಬೆಳಕು ಪ್ರಭಾವ ಹೇಗಿರುತ್ತೆ ಅಂತಂದ್ರೆ, ಯಾರು ಆ ಸೈಲೆನ್ಸ್ ಸ್ಥಿತಿಯನ್ನ ಅನುಭವ ಮಾಡ್ತಾನೆ, ಸೊ ಅವಾಗ ಅವನ ಮನಸ್ಸು ಕೂಡ ಆ ಸತ್ಯದಿಂದ ತುಂಬಿರ್ತದೆ. ಮತ್ತೆ ಸತ್ಯದಿಂದ ತುಂಬಿರ್ತಕ್ಕಂತಹ ಮನಸ್ಸು ಕೂಡ ಮುಖದಲ್ಲಿ ಅದರ ತೇಜಸ್ಸು ಕೂಡ ಕಾಣ್ತಿರ್ತದೆ. ಧ್ಯಾನದಲ್ಲಿ ಪ್ರಸನ್ನವಾಗಿ ಬಿಟ್ಟಿರ್ತದೆ ಮನಸ್ಸು, ಮುಖ. ಅದಕ್ಕೆ ನೋಡಿ, ಯಾರಾದ್ರೂ ಧ್ಯಾನಕ್ಕೆ ಕುಂತ್ಕೊಂಡವ್ರನ್ನ ಮುಖ ನೋಡ್ರಿ, ಎಷ್ಟು ವಿಕಾರವಾಗಿರಂಗಿಲ್ಲ. ಧ್ಯಾನಾವಸ್ಥೆ ಇರತಕ್ಕಂಥ ಶಿವನ ಮುಖ ನೋಡ್ರಿ, ಧ್ಯಾನಾವಸ್ಥೆಯಲ್ಲಿ ಕುಂತ್ಕೊಂಡಿರ್ತಕ್ಕಂಥ ಬುದ್ಧನ ಮುಖ ನೋಡ್ರಿ. ಅದು ಆ ಆತ್ಮನೇ ತಾನಾಗಿ, ಆ ಆತ್ಮನ ಶಕ್ತಿ ಕಾಣಿಸ್ತಿರ್ತದೆ ಮುಖದಲ್ಲಿ. ಅಂದ್ರೆ ಅದರ ಅರ್ಥ ಏನಂತಂದ್ರೆ, ಅದು ಸಾಂಕೇತಿಕ. ಅಂದ್ರೆ
ಆತ್ಮನಾಗಿರ್ತಕ್ಕಂಥವನಿಗೆ ಮುಖ ಸುಖಘಟ್ಟ ಅಲ್ವಾ ಅಂತಂದ್ರೆ ನ್ಯಾಚುರಲ್ ಆಗಿ ಎಲ್ಲರಿಗೂ ಏನಾಗಬೇಕು ಅದು ಆಗತ್ತೆ. ಆದರೆ ಅದರ ಹಿಂದಿರ್ತಕ್ಕಂಥದ್ದು ಆನಂದ ಮಾತ್ರ ಒಂದೇ ಸಮನಾಗಿರ್ತದೆ. ಅದು ಜ್ಞಾನಿಯ ಲಕ್ಷಣ. ಅವನ ಮೊದಲು ಅದನ್ನ ಏಕಾಂತದಲ್ಲಿ ಸಾಧಿಸ್ತಾನ, ದೆನ್ ಅದಾದ್ಮೇಲೆ ಬಹಿರಂಗದಲ್ಲಿ ಕೂಡ ಅದನ್ನ ಸಾಧಿಸ್ತಾನ. ಆದ್ರೆ ನಮಗೆ ಬಹಿರಂಗದಲ್ಲಿ ಅದನ್ನ, ಯಾಕಂದ್ರೆ ನಾವಿನ್ನೂ ಡಿಟ್ಯಾಚ್ ಆಗಿಲ್ಲಲ್ವಾ, ಸುಮ್ಮನೆ ಒಂದು ಸ್ವಲ್ಪ ಸಮಯ ತಗೊಂಡು ಆ ಸ್ವಲ್ಪ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಒಂದು ಕಾಲು ಗಂಟೆನೋ ಅರ್ಧ ಗಂಟೆನೋ ಟೈಮ್ ಇಟ್ಟುಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಯಾವಾಗ ನೀವು ಆ ಸೈಲೆನ್ಸಿಗೆ ಬಂದ್ಬಿಡಿ, ಕಂಪ್ಲೀಟ್ ಆಗಿ ಶಾಂತತೆ ಬಂದ್ಬಿಡುತ್ತ. ಏನೋ ಒಂದು ಎನರ್ಜಿ ಬಂದಂಗಾಗತ್ತ. ನಾವು ಇಲ್ಲಿ ನಮ್ಮ ಆರೋಗ್ಯಧಾಮದಲ್ಲಿ ನಾವು ನೋಡಿದ್ವಿ, ಒಂದು ವಾರದಲ್ಲಿ ಅವರು ಮುಖ ಚೇಂಜ್ ಆಗಿಬಿಟ್ಟಿರ್ತವ. ಯಾರು ಸ್ವಲ್ಪ ಅದನ್ನ ಫೀಲ್ ಮಾಡ್ತಾರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಆ ಯಾವಾಗ ಸೈಲೆನ್ಸು ಪ್ರತಿ ಕ್ಲಾಸಲ್ಲಿ ಆ ಸೈಲೆನ್ಸ್ 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 ಅದರ ಪರಿಣಾಮದಿಂದ ಎಷ್ಟು ಪೇನ್ ಇಟ್ಕೊಂಡು ಬಂದರೂ ಕೂಡ ಆ ಪೇನ್ನಿಂದ ಸ್ವಲ್ಪ ಕಳಚಿಕೊಂಡು ಒಂದು ಪ್ರಸನ್ನತೆ ಬರ್ತದೆ ಮುಖದಲ್ಲಿ. ಸೊ ಆ ಕಾರಣದಿಂದ ಯಾವಾಗಲೂ ಕೂಡ ಈ ಧ್ಯಾನ ಅಂತಕ್ಕಂಥದ್ದು ಯಾರಿಗೋ ಯಾವುದಕ್ಕೂ ಪ್ರದರ್ಶನ ಮಾಡಕ್ಕಲ್ಲ, ಯಾರಿಗೆ ಹೇಳಕ್ಕಲ್ಲ. ಇದು ಸ್ವಯಂ ಸುಖ, ನನ್ನ 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 ಸುಖ, ನನ್ನ ಆತ್ಮ ಸುಖ. ಅವಾಗಲ್ಲಿ ನಾಮನೂ ಇರೋದಿಲ್ಲ, ರೂಪನೂ ಇರೋದಿಲ್ಲ, ಗುಣನೂ ಇರೋದಿಲ್ಲ, ಕ್ರಿಯೆ ಇರೋದಿಲ್ಲ. ಹೆಂಗ ಅದು ಚಿನ್ನವನ್ನ ನೋಡಕ್ ಬಂತಂದ್ರೆ ಆ ಚಿನ್ನದಿಂದ ತೋರುವಂತಹ ನಾಮ ಆಗ್ಲಿ, ರಿಂಗ್ ಅಂತನಾಗ್ಲಿ, ಅದರ ರೂಪ ಅಂತನಾಗ್ಲಿ, ಅದರ ಗುಣ ಅಂತನಾಗ್ಲಿ, ಅದರ ಕ್ರಿಯೆ ಅಂತನಾಗ್ಲಿ, ಎಲ್ಲವೂ ಹೆಂಗ ಚಿನ್ನ ಅಂತಿರ್ತದೋ ಹಾಗೆ ನಾಮರೂಪ ಗುಣ ಕ್ರಿಯೆಗಳಿಗೆ ಆಚೆ ಇರ್ತಕ್ಕಂಥದ್ದು ತಾನೇ ತಾನಾಗಿರ್ತಕ್ಕಂತಹ ಆ ಸ್ವಯಂ ಆತ್ಮಶಕ್ತಿ, ಅದನ್ನ ರತಂಬರ ಪ್ರಜ್ಞಾ, ಆ ಬೆಳಕು. ಪ್ರಜ್ಞಾ ಅಂತಂದ್ರೆ ಬೆಳಕು, ಜ್ಞಾನ ಅಂತ ಅನೇಕ ಅರ್ಥಗಳು. ಸತ್ಸ್ವರೂಪದ ಬೆಳಕು, ಆತ್ಮಸ್ವರೂಪದ ಬೆಳಕು. ಅದು ಬ್ರಹ್ಮಸ್ಥಿತಿ. ಅಲ್ಲಿಗೆ ಮುಟ್ಟಿದಾಗ ಎಲ್ಲ ಜೀವನದ ಎಲ್ಲ ಅವಘಡಗಳು ಎಲ್ಲ ಬಿದ್ದೋಗ್ಬಿಡ್ತವೆ. ಆ ದೀರ್ಘ ಮಹಾಪ್ರಯಾಣಕ್ಕೆ ಪೂರಕವಾಗಿ ನಾವು ಒಂದು ಸ್ವಲ್ಪ ಹೊತ್ತು ಕುಂತುಕೊಂಡಾಗ ಎಲ್ಲವನ್ನ ಕಳಿಸಿಬಿಟ್ಟು ಒಂದು ಸ್ವಲ್ಪ ಹೊತ್ತಾದರೂ ಕೂಡ ಆ ಸ್ಥಿತಿಯನ್ನ ನಾವು ಅನುಭವಿಸ್ತಾ ಬರಬೇಕು. ಅನುಭವಿಸ್ತಾ ಬಂದಾಗ ಅದು ಏನು ಸ್ಟೂಡೆಂಟ್ ಕೇಳಿದ್ನಲ್ವಾ, ನಾನು ಯಾರು ಅಂತ ಹೇಳ್ಬಿಟ್ಟು, ಅದು ನೀನು ಆತ್ಮಸ್ವರೂಪ. ನಾಮ ರೂಪ ಗುಣ ಕ್ರಿಯೆಗಳಿಂದ ಆಚೆ ಇರ್ತಕ್ಕಂಥವನು. ವ್ಯವಹಾರಕ್ಕೋಸ್ಕರವಾಗಿ ನಾಮರೂಪ ಗುಣ ಕ್ರಿಯೆಗಳಿಂದ ತೋರ್ತಾ ಇದ್ದೀಯಾ. ಪರಮಾತ್ಮಂಗ ತಾನೇ ತಾನಾಗಿದ್ದನು ಕೂಡ ಬ್ರಹ್ಮಾಂಡವಾಗಿ, ದೇಶವಾಗಿ, ಕಲ್ಲಾಗಿ, ಮಣ್ಣಾಗಿ, ಮರವಾಗಿ, ಜೀವರಾಗಿ, ಸಸ್ಯವರ್ಗವಾಗಿ, ಪ್ರಾಣಿ ವರ್ಗವಾಗಿ ತೋರ್ತಾ ಇದ್ದನು. ಅದೇ ರೀತಿಯಾಗಿ ನಾನು ಆತ್ಮಸ್ವರೂಪನಾಗಿದ್ದು ವ್ಯವಹಾರಕ್ಕೋಸ್ಕರವಾಗಿ ನಾನು ಒಂದು ಹೆಂಗಸಾಗಿ, ಒಂದು ಗಂಡಸಾಗಿ, ಇಂಥವನು ಟೀಚರ್ ಅಂತಾಗಿ, ಬಿಸ್ನೆಸ್ ಮ್ಯಾನ್ ಅಂತನಾಗಿ, ರಾಜಕಾರಣಿ ಅಂತಾಗಿ, ಏನೋ ನಮ್ಮ ವೃತ್ತಿಗನುಗುಣವಾಗಿ
ತೋರ್ಕೊಳ್ತಾ ಇದ್ದೀವಿ ಅಷ್ಟೇನೆ. ಅದು ಟೆಂಪ್ರರಿ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ನಾನು ಇದನ್ನೆಲ್ಲ ಸ್ವಯಂ ಅದು ಶಾಶ್ವತವಾಗಿರ್ತಕ್ಕಂಥದ್ದು. ಆ ಶಾಶ್ವತವಾಗಿರ್ತಕ್ಕಂತಹ ಸತ್ಸ್ವರೂಪದಲ್ಲಿ ನಿಲ್ಲಬೇಕು. ಅದಕ್ಕೆ ಮೊದಲು ಈ ಜ್ಞಾನ ಸದೃಢವಾಗಬೇಕು. ನಮಗೆ ಅಧ್ಯಯನದ ಕೊರತೆ ಇದ್ದಾಗ ಅದು ನಿಲ್ಲೋದಿಲ್ಲ, ಬರೀ ಭ್ರಾಂತಿ ಆಗಿಬಿಡ್ತದ. ಅದಕ್ಕೆ ಹೆಚ್ಚು ಅಧ್ಯಯನ. ಹೆಂಗ ಒಬ್ಬ ರೈತನನ್ನ ಆ ಕೃಷಿ ಬಗ್ಗೆ ಕೇಳಿದಾಗ ಹೆಂಗ ಅವನೇನ್ ಬಯಾಟ್ ಮಾಡಿರಂಗಲ್ಲ, ಹೆಂಗ ಅದ್ರ ಬಗ್ಗೆ ಇರ್ತಕ್ಕಂಥ ಎಲ್ಲ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾನೋ, ಅದೇ ರೀತಿಯಾಗಿ ನಮಗೆ ಅಷ್ಟು ನಾಲೆಡ್ಜ್ ಈ ಆತ್ಮನ ಬಗ್ಗೆ ಈ ಎಲ್ಲ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡ್ತಾ 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 ಅವಾಗ ಅದೊಂದು ಸಂಸ್ಕಾರ, ಆ ಸಂಸ್ಕಾರ ಈ ಓಲ್ಡ್ ಸಂಸ್ಕಾರವನ್ನ ನಾಶ ಮಾಡ್ತಾ ಬರ್ತದೆ. ಸೊ ಇದನ್ನ ಬ್ರಹ್ಮಾಭ್ಯಾಸ ಅಂತ ಕರೀತಾರೆ. ಇಂತಹ ಒಂದು ಅಮೋಘವಾಗಿರ್ತಕ್ಕಂತಹ ಆತ್ಮಜ್ಞಾನದ ಕುರುಹುಗಳನ್ನ ಆಚಾರ್ಯ ಶಂಕರರು ತಮ್ಮ ಪೂರ್ಣ ಪ್ರಜ್ಞೆಯಿಂದ, ಪೂರ್ಣ ಜ್ಞಾನದಿಂದ ಶಿಷ್ಯನಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು ಬ್ರಹ್ಮಾಭ್ಯಾಸ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. Thank you, sir. Thank you, sir. Sir.